प्रचोदयात्। ಗಾಯತ್ರಿ ನಾವು ಹೇಳುವಾಗ ತತ್ವಗಳ ಬಗ್ಗೆ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ದೇವಿಯನ್ನು ತತ್ವಾಸನ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೀವಿ. ತತ್ವಾಸನ, ತತ್ವಮಯಿ, ತತ್ವಮರ್ಥ ಸ್ವರೂಪಿಣಿ. ಶಿವನಿಂದ ಹಿಡಿದು ಭೂಮಿವರೆಗೆ ಮೂಲಾಧಾರದಿಂದ ಸಹಸ್ರಾರದಿಂದ ಮೂಲಾಧಾರದವರೆಗೆ ಒಬ್ಬ ಮನುಷ್ಯನಲ್ಲಿ 36 ತತ್ವಗಳು ಇದೆ ನಮ್ಮಲ್ಲಿ. ಈ ಪ್ರತಿಯೊಂದು ತತ್ವವೂ ಕೂಡ ಒಂದು ಯೋಗ ಪೀಠ, ಒಂದು ಆಸನ, ದೇವಿ ಬಂದು ಕೂತ್ಕೊಳ್ಳೋ ಜಾಗ ಅಂತ. ಆದರೆ ಅವಳು ಕೂತ್ಕೊಳ್ಳಲ್ಲ, ಆ ತತ್ವಗಳೇ ಆಗಿದ್ದಾಳೆ ಅವಳು. ಅವಳಿಗೆ ಯಾವ ಪೀಠನೂ ಬೇಡ, ಅವಳೇನೆ. ತತ್ ಅಂದರೆ ಅದೇ ನಾನು, ಅದೇ ಅವಳು. ತತ್ ಅದು ಸ್ವರೂಪ, ತತ್ವವೇ ಅವಳು. ತತ್ ಪದ ನಮ್ಮ ಬುದ್ಧಿಯನ್ನು, ಒಂದು ಪ್ರವೃತ್ತಿಯನ್ನು ಸೂಚನೆ ಮಾಡುತ್ತೆ. ತತ್ ಅಂದರೆ ಬುದ್ಧಿಯನ್ನು ಸೂಚನೆ ಮಾಡುತ್ತೆ. ಆ ಭಗವತಿ ಎಲ್ಲರ ಬುದ್ಧಿಯಲ್ಲಿ ಸುತ್ತುತ್ತಾ ಇದ್ದಾಳೆ. ಅವಳು ತತ್ವದ ಒಂದು ವಾಕ್ಯಳಾಗಿದ್ದಾಳೆ. ತತ್ವದ ಒಂದು ವಾಕ್ಯ ಅಂತಾರಲ್ಲ, ಹಾಗಾಗಿದ್ದಾಳೆ. ಅಂದರೆ ತ್ವಂ ಅಂದರೆ ನೀನು ಸ್ವರೂಪ. ತತ್ ಅಂದರೆ ತ್ವಂ ನೀನು ಸ್ವರೂಪ ಅವಳೇ. ತತ್ವಂ ಅಸಿ. ಗಾಯತ್ರಿ ವಿಚಾರ ಬಂದಾಗ ಇದರಲ್ಲಿ ಲಲಿತಾ ಸಹಸ್ರನಾಮಲ್ಲಿ ತತ್ವಮಸಿ ಅನ್ನೋದು ಒಂದು ನಾಮ ಆಗಿಬಿಟ್ಟಿದೆ. ತತ್ ತ್ವಂ ಅಸಿ 3 ಸೇರಿ ಒಂದು ನಾಮ ಆಗೋಗಿದೆ. ನಾವು ಗಮನಿಸಬೇಕು. ಅಸಿ ಅಂದರೆ ಸಂಬೋಧನೆ ಮಾಡೋದು, ಆಯಿ ಅಂತೀವಲ್ಲ. ತತ್ವಮಯಿ, ಆಯಿ ಅಂದರೆ ಸಂಬೋಧನೆ. ತತ್ವಮಯಿ, ತತ್ವಮಸಿ ಅಲ್ಲಿಂದಾನೇ ಬಂದಿರೋದು. ತತ್ವಮಯಿ, ತತ್ವಮರ್ಥ ಸ್ವರೂಪಿಣಿ, ತತ್ವಾಸನ, ತತ್ವಮಯಿ, ಐ ಈ 3 ಸೇರುತ್ತೆ. ಆ ಭಗವತಿಯ ಸ್ವರೂಪ ಬಹಳ ಆಳವಾಗಿ ಹೋಗ್ತಾ ನಿಜವಾಗ್ಲೂ ಅನುಭವಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ತತ್ವಮಯಿ ಐ. ಇದನ್ನು ಹೇಳುವಾಗ ಪಂಚಕೋಶದಲ್ಲಿ ಅವಳು ಇದ್ದಾಳೆ ಅನ್ನೋದು ಒಂಥರ ಅನುಭವಕ್ಕೆ ಬರುತ್ತೆ. ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಲಲಿತಾ ಸಹಸ್ರನಾಮ ನಂಗೆ ಅಷ್ಟಿಷ್ಟ. ಅತತ್ವಮಯಿ ಐ ಸಂಬೋಧನೆ ಮಾಡಿದಾಗ ಪಂಚಕೋಶಾಂತರಸ್ಥಿತೆ ಅಂತ ಬರುತ್ತೆ ನೆಕ್ಸ್ಟ್ ನಾಮ.